ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸಿದ್ಧಿ ಅಸಿದ್ಧಿಗಳನ್ನು ಸಮನಾಗಿ ನೋಡಬೇಕು, ಸಮತ್ವ ಯೋಗದಿಂದ ಕರ್ಮಯೋಗಿಯಾಗಲು ಕರ್ಮ ಮಾಡಬೇಕು ಅಂತಾನೆ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 49ನೇ ಶ್ಲೋಕ. ದೂರೇಣ ಹೈವರಂ ಕರ್ಮ ಬುದ್ಧಿ ಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಃ ಫಲಹೇತವ. ಈ ಶ್ಲೋಕದ ಅರ್ಥ, ಹೇ ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕೃತ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು ಅಂತಾನೆ ಪರಮಾತ್ಮ. ಈ ಶ್ಲೋಕದ ಭಾವಾರ್ಥ, ಮಮತೆ, ಆಸಕ್ತಿ ಮತ್ತು ಕಾಮನೆಗಳನ್ನು ತ್ಯಾಗಗೈದು ಸಮಬುದ್ಧಿಪೂರ್ವಕವಾಗಿ ಕರ್ತವ್ಯ ಕರ್ಮಗಳ ಅನುಷ್ಠಾನ ಮಾಡೋದಕ್ಕೆ ಬುದ್ಧಿ ಯೋಗಾತ್ ಅಂತ ಈ ಶ್ಲೋಕದಲ್ಲಿ ಹೇಳಿದೆ. ಪ್ರಪಂಚದಲ್ಲಿ ಕೆಲವರು ಕರ್ಮಯೋಗಿಗಳು, ಇನ್ನು ಕೆಲವರು ಜ್ಞಾನಯೋಗಿಗಳು. ಕರ್ಮಯೋಗಿಗಳಿಗೆ ಜ್ಞಾನವಿಲ್ಲ ಹಾಗೂ ಜ್ಞಾನ ಬಂದ ಮೇಲೆ ಕರ್ಮ ಬೇಕಿಲ್ಲ ಎನ್ನುವ ಚಿಂತನೆ ಕೆಲವರದ್ದು. ಕೆಲವರು ಕರ್ಮ ಮೇಲೆ ಅಂತಾರೆ, ಕೆಲವರು ಜ್ಞಾನ ಮೇಲು ಅಂತಾರೆ. ಇನ್ನು ಕೆಲವರು ಕರ್ಮ ಮತ್ತು ಜ್ಞಾನ ಎರಡು ಚಕ್ರಗಳಂತೆ ಸಮ ಅಂತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಜ್ಞಾನದ ಮುಂದೆ ಕರ್ಮ ಬಹಳ ದೂರ ಅಂತ. ಕರ್ಮ ಮಾಡುವಾಗ ಜ್ಞಾನ ಅತಿ ಮುಖ್ಯ. ಜ್ಞಾನಕ್ಕೋಸ್ಕರ ಕರ್ಮವಿರುವುದೇ ಹೊರತು ಅದು ಜ್ಞಾನಕ್ಕೆ ಸಮನಾಗಿಲ್ಲ. ಅದಕ್ಕಾಗಿ ಜ್ಞಾನಕ್ಕೆ ಶರಣಾಗಿ ಜ್ಞಾನಕ್ಕೆ ಪೂರಕವಾಗಿ ಕರ್ಮ ಮಾಡಬೇಕು. ಜ್ಞಾನವಿಲ್ಲದೆ ಫಲಾಪೇಕ್ಷೆಯಿಂದ ಕರ್ಮ ಮಾಡಬಾರ್ದು. ಅಂದರೆ ಫಲ ಸಿಹಿಯಾದರೆ ಕುಣಿದಾಡ್ತೀವಿ, ಕಹಿಯಾದರೆ ಗೋಳಾಡ್ತೀವಿ. ಒಳ್ಳೆ ಫಲ ಬಂದರೆ ಅದನ್ನು ಕಷ್ಟಪಟ್ಟು ಪದೇ ಪದೇ ಪಡಿಬೇಕು ಮತ್ತು ಅದು ನಮ್ಮನ್ನು ಬಿಟ್ಟು ಹೋಗದಂತೆ ಪ್ರಯತ್ನ ಮಾಡ್ತೇವೆ. ಅಂದರೆ ಫಲದ ಗುಲಾಮರಾಗ್ತೇವೆ. ಫಲ ಅನ್ನೋದು ನಮ್ಮನ್ನು ಆಡಿಸ್ತಾ ಇರುತ್ತೆ, ನಾವು ಅದರ ಕೈಗೊಂಬೆ ಆಗ್ತೇವೆ. ದನವನ್ನು ಹೇಗೆ ಗೂಟಕ್ಕೆ ಕಟ್ಟಿ ಹಾಕಿರ್ತಾರೋ ಹಾಗೆ ನಾವು ಫಲವೆಂಬ ಗೂಟಕ್ಕೆ ಕಟ್ಟಿ ಹಾಕೊಳ್ತೇವೆ. ಹಾಗಾದರೆ ಸಮತ್ವ ಬುದ್ಧಿಯಿಂದ ಕೆಲಸ ಮಾಡಿದರೆ, ಫಲದ ಮೇಲೆ ನಮಗೆ ಆಸಕ್ತಿಯೇ ಇಲ್ಲದೇ ಇದ್ದರೆ ಬದುಕೋದಾದರೂ ಹೇಗೆ ಅಂದರೆ, ಫಲದ ಆಸಕ್ತಿಯಿಂದ ಕೆಲಸ ಮಾಡಿದರೆ ಫಲ ಬರೋದು ನಿಜ, ಆದರೆ ನಮಗೆ ಕಾಯಲು ತಾಳ್ಮೆ ಇಲ್ಲ. ಇವತ್ತು ಒಂದು ವ್ಯಾಪಾರ ಪ್ರಾರಂಭ ಮಾಡಿದರೆ ನಾಳೆನೇ ಹೆಚ್ಚು ಲಾಭ ಬಂದುಬಿಡ್ಬೇಕನ್ನೋದು ಬೇಡ. ತಾಳ್ಮೆಯಿಂದ ಕರ್ತವ್ಯ ಮಾಡಿದರೆ ಫಲ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದು ನಮ್ಮ ಆಳಾಗಿ ಇರುತ್ತೆ. ನಾವು ಅದರ ಆಳಾಗುವ ಬದಲು ಅದು ನಮ್ಮ ಆಳಾಗುತ್ತೆ. ಇದೇ ಜೀವನದ ರಹಸ್ಯ. ಹಣಕ್ಕಾಗಿ ತುಂಬ ಕಷ್ಟಪಡ್ತೀರ. ಮೊದಲು 1 ಲಕ್ಷ ಮಾಡೋದು ಭಾಳ ಕಷ್ಟ, 5 ಲಕ್ಷ ಮಾಡೋದು ಇನ್ನೂ ಕಷ್ಟ. ಹೀಗೆ ಮಾಡ್ತಾ 50 ಲಕ್ಷ ಮಾಡೋದಂತೂ ತುಂಬ ಕಷ್ಟ. 1 ಕೋಟಿ ಮಾಡೋವರೆಗೂ ತುಂಬ ಕಷ್ಟ ಆಗುತ್ತೆ. ನಂತರ 1 ಕೋಟಿ ಆಗಿದ್ದು 2 ಕೋಟಿ ಆಗಿದ್ದು ತುಂಬ ಸುಲಭದ ಕೆಲಸ. ಅಂದರೆ ಮೊದಲು ನೀವು ಹಣಕ್ಕಾಗಿ ಕಷ್ಟಪಡ್ತೀರಾ, ನಂತರ ಹಣ ನಿಮಗಾಗಿ ಕಷ್ಟಪಡುತ್ತೆ. ಇದೇ ಜೀವನದ ರಹಸ್ಯ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.